ಹೆಲೋ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಮಂಡ್ಯ ಹುಡುಗಿ. ನಾನಿವತ್ತು ಉಡುಪಿ ಸ್ಟೈಲಲ್ಲಿ ಅನಾನಸ್ ಮೆಣಸಿನ್ಕಾಯಿ ಅಂತಾರೆ, ಇದಕ್ಕೆ ಪೈನಾಪಲ್ ಮೆಣಸಿನ್ಕಾಯಿ ಅಂತಾರೆ. ಸೊ ಇದು ಸಕ್ಕತ್ತಾಗಿರುತ್ತೆ ಟೇಸ್ಟು. ಈಗ ಪೈನಾಪಲ್ ಸೀಸನ್ ಇರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ದೋಸೆಗೆ, ಚಪಾತಿಗೆ ಮತ್ತು ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಟ್ರೈ ಮಾಡೋಣ. ಸೊ ಫಸ್ಟು ನಾವೇನು ಮಾಡಬೇಕಂದ್ರೆ ಪೈನಾಪಲ್ನ ಈ ಥರ ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೊಂಬಿಡ್ಬೇಕು. ನಾನು ಒಂದು ಬಟ್ಲು ಪೈನಾಪಲ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು. ಈಗ ಫಸ್ಟು ನಾವು ಮಾಡೋ ಮುಂಚೆ ಪೈನಾಪಲ್ನ ಒಂದು ವೆಸಲ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಬೆಲ್ಲ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು 5 to 10 minutes. ಪೈನಾಪಲ್, ಬೆಲ್ಲ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು ಬೌಲ್ ವಾಟರ್ ಹಾಕ್ಕೊಳ್ತೀನಿ. ಇದಕ್ಕೆ ಹಾಕ್ಕೊಂಡು ಮಿನಿಮಮ್ 5 to 10 minutes ಸಿಮ್ಮಲ್ಲಿಟ್ಟು ಬಾಯ್ಲ್ ಮಾಡಬೇಕು ಇದನ್ನು. ಸೊ ಇದು ಬೆಂದ ನಂತರ ನಾವು ಮಸಾಲೆ ಹಾಕಬೇಕು. ಸೊ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ, ಇದು ಬೇಯೋ ಅಷ್ಟರಲ್ಲಿ. ಕನ್ಸಿಸ್ಟೆನ್ಸಿಲಿ ಬೆಂದಿದೆ. ಇವಾಗ 5 to 10 minutes ಬಿಟ್ಟಿದ್ದೀನಿ. ಸೊ ಇದೊಂದು ಸೈಡಿಗೆ ಇಟ್ಟು ಮಸಾಲೆನ ಹುರ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಇದರ ಐಟಮ್ ಬಂದು 1 ಇಡೀ ತೆಂಗಿನ ತುರಿ ತೊಗೊಂಡಿದ್ದೀನಿ, ಒಂದು 10 ಮೆಂತ್ಯ ಕಾಳು, ಒಂದು 1/4 ಟೇಬಲ್ ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ, ಮತ್ತು ಇದು ಬಂದು ಬಿಳಿ ಎಳ್ಳು ತೊಗೊಂಡಿದ್ದೀನಿ 2 ಟೇಬಲ್ ಸ್ಪೂನು, ಸ್ವಲ್ಪ ಅರಿಶಿನ, ಆಮೇಲೆ ಕಡಲೆಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ಮೇಯ್ನ್ ಮೆಣಸಿನ ಕಾಳು ಹಾಕಬೇಕು. ಸೊ ಇದು ಪೈನಾಪಲ್ ಮೆಣಸಿನ್ಕಾಯಿ ಅಂತಾರೆ ಇದಕ್ಕೆ. ಮೇಯ್ನು ಇದ್ರ ಫ್ಲೇವರೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಮತ್ತು 1 ಟೇಬಲ್ ಸ್ಪೂನು ಉದ್ದಿನಬೇಳೆ ಹಾಕಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟನ್ನು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ಸ್ವಲ್ಪ ಫ್ರೈ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಗೋಲ್ಡನ್ ಕಲರ್ ಬರೋ ತನಕ. ನೋಡಿ, ಇವಾಗ ಅದು ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ, ಎಷ್ಟು ಗಮ್ಮಂತ ಇದೆ. ಅಲ್ಲಿರೋದೆಲ್ಲ ಕಾಳು ಮೆಣಸು, ಸ್ವಲ್ಪ ಜೀರಿಗೆ ಮತ್ತು ಬಿಳಿ ಎಳ್ಳು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಗಮ್ಮಂತ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಆನ್ ಸ್ಪಾಟ್ ಮಸಾಲೆ ಮಾಡೋದು ಮತ್ತು ಅದನ್ನು ಹಾಕೋದು ಕರಿಗೆ. ಕಾಯಿ ಸಮೇತ ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು, ನೈಸ್ ಪೇಸ್ಟ್ ಮಾಡಬೇಕು. ಅಲ್ಲೇ ಸ್ಮೆಲ್ ಮಾತ್ರ ವಾವ್, ಸಕ್ಕತ್ತಾಗಿದೆ. ಅರೋಮಾ ಮಾತ್ರ. ಮಸಾಲನೆಲ್ಲ ಹಾಕ್ಕೊಂಡಿದ್ದೀನಿ. ನಾನು ತೊಗೊಂಡಿದ್ದು ಪೈನಾಪಲ್ ಬಂದು ಸ್ವೀಟ್ ಇತ್ತು. ಅದೇನಾದರೂ ಟ್ಯಾಂಗಿ ಇದ್ದರೆ ನೀವು ಹುಣ್ಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಇದು ಸ್ವೀಟ್ ಇರೋದ್ರಿಂದ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಮತ್ತು ಹುಳಿಗೆ ಅಂತ ಸ್ವಲ್ಪ ಟ್ಯಾಂಗಿ ಥರ ಬರಲಿ ಅಂತ ಸ್ವಲ್ಪ ಹುಣ್ಸೆಹಣ್ಣ ಹಾಕ್ತಾಯಿದ್ದೀನಿ. ಫೈನ್ ಪೇಸ್ಟ್ ಆಗಿದೆ. ಇವಾಗ ಮಸಾಲೆನ ಹಾಕ್ಕೊಂಡು ಒಂದು ಕುದಿ ಬರೋ ತನಕ ಬೇಯಿಸ್ಕೊಳ್ಳೋಣ. ನಂತರ ಒಂದು ಒಗ್ಗರಣೆ ಕೊಟ್ಟರೆ ಪೈನಾಪಲ್ ಮೆಣಸಿನ್ಕಾಯಿ ರೆಡಿ ಆಯಿತು. ಸ್ವಲ್ಪ ನೀರು ಹಾಕಿ ಈ ಕನ್ಸಿಸ್ಟೆನ್ಸಿಗೆ ಬಿಟ್ಟು ಒಂದು ಕುದಿ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಪೈನಾಪಲ್ ಜೊತೆ. ಒಂದು ಕುದಿ ಬಂದ ನಂತರ ಒಂದು ಒಗ್ಗರಣೆ ಕೊಟ್ಟರೆ ವಾವ್, ಸಖತ್ತಾಗಿರುತ್ತೆ. 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಇಂಗು ಮತ್ತು ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಪೈನಾಪಲ್ ಮೆಣಸಿನ್ಕಾಯಿ ರೆಡಿ ಆಯಿತು. ಅದಕ್ಕೊಂದು ಒಗ್ಗರಣೆ ಒಂದು ಕೊಟ್ಟರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸಕ್ಕತ್ತಾಗಿದೆ ಮಾತ್ರ ಟೇಸ್ಟು. ನಾನು ಆಲ್ರೆಡಿ ಟೇಸ್ಟ್ ಮಾಡಿಬಿಟ್ಟಿದ್ದೀನಿ. ರಿಯಲಿ ಆಸಮ್ ಮ್ಯಾನ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಸ್ಟೇ ಟ್ಯೂನ್. ಬಾಯ್.